ಇಂದಿನಿಂದ ಮತ್ತೆ ಗೃಹಲಕ್ಷ್ಮಿ 2000 ಹಣ ಬಿಡುಗಡೆ ಪ್ರಾರಂಭ. ಎಲ್ಲರಿಗೂ ನಮಸ್ಕಾರ. ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಗೃಹಲಕ್ಷ್ಮಿ 25ನೇ ಕಂತು ಜನವರಿ 23ನೇ ದಿನಾಂಕದಂದು ಬಿಡುಗಡೆ ಆದರೂ ಕೂಡ ಹುಬ್ಬಳ್ಳಿ, ಕೊಡಗು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಹೀಗೆ ಕೆಲವೊಂದು ಜಿಲ್ಲೆಗಳಿಗೆ ಬಂದಿಲ್ಲ ಅಂತ ಹೇಳಿ ಕೆಲವೊಂದು ಕಮೆಂಟ್ಗಳು ಕೂಡ ಬರ್ತಾ ಇತ್ತು. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಇದೆ. ಇನ್ನು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಇನ್ನು ಬಾಕಿ ಇರುವ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ಅನ್ನಭಾಗ್ಯ ಯೋಜನೆಯಲ್ಲಿ 5 kg ಬದಲಿಗೆ ದುಡ್ಡನ್ನು ಕೊಡ್ತಾ ಇದ್ರು 1 ವರ್ಷದ ಮೊದಲು. ಅದು ಈಗ ನಿಂತು ಹೋಗಿ 1 ವರ್ಷ ಆದರೂ ಕೂಡ ಒಂದು ಕಂತಿನ ಹಣ ಇನ್ನೂ ಕೂಡ ಬಾಕಿ ಇದೆ. ಅಂದ್ರೆ ಜನವರಿಯಲ್ಲಿ ಸ್ಟಾಪ್ ಮಾಡಿದ್ರು, ಆದರೂ ಕೂಡ ಜನವರಿಯ ಹಣ ದುಡ್ಡನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ಅದರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಕ್ಲಾರಿಟಿಯನ್ನು ಕೊಡ್ತೇನೆ. ಅದೇ ರೀತಿ ಎರಡು ಬಾಕಿ ಇರುವ ಕಂತಿನ ಹಣ ಹಾಗೂ ಅನ್ನಭಾಗ್ಯ ಯೋಜನೆಯ 1 ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಅದರ ಬಗ್ಗೆ ವಿರೋಧ ಪಕ್ಷದವರು ಏನು ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಕೂಡ ತಿಳಿಸ್ಕೊಡ್ತೇನೆ. ಮೊದಲನೆಯದಾಗಿ ಗೃಹಲಕ್ಷ್ಮಿ 25ನೇ ಕಂತಿನ ಹಣವನ್ನು 2ನೇ ಹಂತದಲ್ಲಿ ಆಲ್ರೆಡಿ ಬಿಡುಗಡೆ ಮಾಡಿ ಆಗಿದ್ದಾರೆ. ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ನೋಡ್ಲಿಕ್ಕೆ ಹೋದ್ರೆ ನಿನ್ನೆಯಿಂದ ಬಿಡುಗಡೆಯಾಗಿದೆ. 23ನೇ ತಾರೀಕಿನಂದು ಬಿಡುಗಡೆ ಆದರೂ 1,25,00,000 ಜನರಿಗೆ ಅವತ್ತು ಬರಲಿಲ್ಲ. 24ನೇ ತಾರೀಕಿನಂದು ಲಕ್ಷಾಂತರ ಜನರಿಗೆ ಬಂದಿದೆ. ಆದರೂ ಕೂಡ ಆಲ್ಮೋಸ್ಟ್ ಎಷ್ಟು ಜನರಿಗೆ ಬಂದಿದೆ ಅಷ್ಟೇ ಜನರಿಗೆ ಪೆಂಡಿಂಗ್ ಕೂಡ ಇತ್ತು. ಅದು ನಿನ್ನೆಯಿಂದ ಪ್ರಾರಂಭ ಆಗಿದೆ. ಅಂದರೆ 24ನೇ ತಾರೀಕಿಗೆ ರಾತ್ರಿ 8 ಗಂಟೆ 9 ಗಂಟೆಗೂ ಕೂಡ ಬಂದಂತಹ ಕಮೆಂಟ್ ಹಾಕಿದ್ರು ಬಂದ ತಕ್ಷಣ. ಆದರೆ ಅಲ್ಲಿಂದ ನಂತರ ಅದು ಸ್ಟಾಪ್ ಆಗಿತ್ತು. ಅದು ನಿನ್ನೆಯಿಂದ ಬಿಡುಗಡೆ ಪುನಃ ಸ್ಟಾರ್ಟ್ ಆಗಿದೆ. ಮೊದಲನೇ ಹಂತದಲ್ಲಿ 20ರಿಂದ 30 ಲಕ್ಷದಷ್ಟು ಜನರಿಗೆ ಹಣವನ್ನು ಜಮಾ ಮಾಡ್ತಾರೆ. 2ನೇ ಹಂತದಲ್ಲಿ ಅದರ ಡಬಲ್ ಅಂದರೆ 30 ಲಕ್ಷ ಅಂತ ಹೇಳಿದ್ರೆ ಮತ್ತೆ ಉಳಿದ 40 ಲಕ್ಷ ಕೂಡ ಅವತ್ತೇ ಬರುತ್ತೆ 2ನೇ ಹಂತದಲ್ಲಿ ಬಿಡುಗಡೆ ಆದಾಗ. ಇನ್ನು ಬಾಕಿ ಇರುವಂತಹ 10 ಲಕ್ಷ 20 ಲಕ್ಷ ಜನರಿಗೆ 3ನೇ ಹಂತದಲ್ಲಿ ಬಿಡುಗಡೆ ಮಾಡುವಂಥದ್ದು. ಅದು ಗೃಹಲಕ್ಷ್ಮಿ ಸ್ಟಾರ್ಟ್ ಆದಾಗಿನಿಂದ 3 ಹಂತದಲ್ಲಿ ಬಿಡುಗಡೆ ಮಾಡೋದು ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಆಲ್ರೆಡಿ ಇದರ ಬಗ್ಗೆ ಮೊದಲೇ ಮಾಹಿತಿ ಕೂಡ ಕೊಟ್ಟಿದ್ರು. ಅದೇ ರೀತಿ ಮೊದಲನೇ ಹಂತದಲ್ಲಿ ಬಿಡುಗಡೆಯಾಗಿ ಅದು ಸ್ಟಾಪ್ ಆಗಿತ್ತು. ನಿನ್ನೆಯಿಂದ ಪುನಃ 2ನೇ ಹಂತದಲ್ಲಿ ಬಿಡುಗಡೆ ಪ್ರಾರಂಭ ಆಗಿದೆ. ಇವತ್ತು ಕೂಡ ಹಣ ಬರ್ತಾ ಉಂಟು. ಉಳಿದ ಯಾವ ಜಿಲ್ಲೆಗೆಲ್ಲ ಬಾಕಿ ಇತ್ತು ಅಂಥವರಿಗೆ ಇವತ್ತು ಬಂದಿದೆ. ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು, ಹಾಸನ ಎಲ್ಲ ಜಿಲ್ಲೆಗಳಿಗೂ ಕೂಡ ಇವತ್ತು ಬಂದಿದೆ. ಅಂದರೆ ಯಾರಿಗೆ ಇನ್ನೂ ಕೂಡ ಬಂದಿಲ್ಲ ಅವರು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದರೆ ಇನ್ನೂ ಕೂಡ 3ನೇ ಹಂತ ಒಂದು ಬಾಕಿ ಉಂಟು. ಈಗ 2ನೇ ಹಂತದಲ್ಲಿ ಬಿಡುಗಡೆ ಆಗಿರುವಂಥದ್ದು ಇನ್ನೊಂದು 10-20% ಜನರಿಗೆ ಇನ್ನೂ ಕೂಡ ಬಾಕಿ ಇರುತ್ತೆ. ಅಂಥವರಿಗೆ 3ನೇ ಹಂತದ ಬಿಡುಗಡೆಯಲ್ಲಿ ಉಳಿದ ಹಣ ಜಮಾ ಮಾಡ್ತಾರೆ. ಮತ್ತೆ ಯಾರಿಗೆಲ್ಲ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂತವರು ದಯವಿಟ್ಟು ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆಂತ ಹೇಳಿದರೆ ಯಾರಿಗೆಲ್ಲ ಬಂದಿದೆ ಯಾರಿಗೆಲ್ಲ ಬರಲಿಲ್ಲ, ಯಾರೆಲ್ಲ ವಿಡಿಯೋ ನೋಡ್ತಾರೆ ಅವರಿಗೂ ಕೂಡ ಯಾವ ಜಿಲ್ಲೆಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ ತಿಳಿಯುತ್ತೆ. ಕೆಲವರಿಗೆ ಬೇರೆ ಜಿಲ್ಲೆಗೆ ಬಂದ ತಕ್ಷಣ ಅವರು ನಮಗೆ ಬಂದಿಲ್ಲ ಅಂತ ಹೇಳಿ ಕೂಡ ವರಿ ಮಾಡಿಕೊಳ್ತಾರೆ. ಆವಾಗ ನೀವು ಜಿಲ್ಲೆಯನ್ನು ಮೆನ್ಷನ್ ಮಾಡಿದರೆ ನಿಮ್ಮ ಕಮೆಂಟನ್ನು ಅವರು ಓದುವಾಗ ಅವರಿಗೂ ಕೂಡ ಒಂದು ಧೈರ್ಯ ಬರುತ್ತೆ. ಯಾಕೆಂತ ಹೇಳಿದರೆ ನಮಗೂ ಕೂಡ ಅಂದರೆ ನಮ್ಮ ಜಿಲ್ಲೆಗೆ ಬಂದಿಲ್ಲ, ಇನ್ನು ನೆಕ್ಸ್ಟ್ ನಮ್ಮ ಜಿಲ್ಲೆಗೆ ಜಮಾ ಆಗುತ್ತೆ ಅಂತ ಹೇಳಿ ಅವರಿಗೆ ಒಂದು ಭರವಸೆ ಕೂಡ ಬರುತ್ತೆ. ಅದಕ್ಕಾಗಿ ದಯವಿಟ್ಟು ನಿಮ್ಮ ಜಿಲ್ಲೆಯನ್ನು ಕಮೆಂಟ್ ಮಾಡಿ. ವಿರೋಧ ಪಕ್ಷದವರು ಅಂದರೆ ಬಿಜೆಪಿಯವರು ಈಗಾಗಲೇ ಎಲ್ಲ ಪ್ರತಿಭಟನೆಯಲ್ಲಿ ಕೂಡ ತೊಡಗಿಕೊಳ್ಳುವಂತೆ ಎಲ್ಲ ಮಹಿಳೆಯರಿಗೂ ಕೂಡ ಹೇಳ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಫೆಬ್ರವರಿ ಮತ್ತು ಮಾರ್ಚಿನ ಕಂತನ್ನು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಆಲ್ರೆಡಿ ಸಿದ್ದರಾಮಯ್ಯ ಸರ್ ಅವರು ನಾವು ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ಕೂಡ ಯಾರ ಅಕೌಂಟಿಗೂ ಕೂಡ ಬಂದಿಲ್ಲ. ಆದ ಕಾರಣ ಯಾರು ಗೃಹಲಕ್ಷ್ಮಿಯವರು ಹಣ ಪಡ್ಕೊಳ್ತಾರೋ ಅವರಿಂದಲೇ ಪ್ರತಿಭಟನೆಯನ್ನು ಮಾಡಿಸುವಂತಹ ಕೆಲಸ ಕೂಡ ಆಗ್ತಾ ಉಂಟು. ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಡಿಸೆಂಬರ್ ದುಡ್ಡು ಅಂದರೆ ಡಿಸೆಂಬರ್ ತನಕ ಅಂದರೆ ಈ ವರ್ಷದಲ್ಲ, ಲಾಸ್ಟ್ ಇಯರ್ 2025ರಲ್ಲಿ ಡಿಸೆಂಬರ್ ತನಕ ದುಡ್ಡು ಬಂದಿತ್ತು. ಜನವರಿಯ ದುಡ್ಡು ಬಂದಿರಲಿಲ್ಲ. ಸೊ 2024 ಡಿಸೆಂಬರ್ ತನಕ 1 ವರ್ಷ ದುಡ್ಡು ಕೊಟ್ಟಿದ್ರು. ಮತ್ತೆ ಕೂಡ 1 ತಿಂಗಳನ್ನ ಪೆಂಡಿಂಗ್ ಇಟ್ಟಿದ್ರು. ಅಂದರೆ ಪೆಂಡಿಂಗ್ ಅಂತ ಹೇಳಿದ್ರೆ ಅದು ಕೇವಲ ಸಣ್ಣ ದುಡ್ಡು ಅಮೌಂಟ್ ಅಲ್ಲ, 675 ಕೋಟಿ ಹಣ ಅದರದ್ದು ಕೂಡ ಪೆಂಡಿಂಗ್ ಇದೆ. ಆದರೆ ಯಾರು ಕೂಡ ಕೆಲವರೆಲ್ಲ ಹೇಳ್ತಾ ಇದ್ರು ನಮಗೆ ಇನ್ನೊಂದು ತಿಂಗಳದು ಬರಲಿಕ್ಕೆ ಬಾಕಿ ಉಂಟು ಅಂತೇಳಿ. ಆದರೆ ಅದರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ ಈಗ ಬಿಜೆಪಿಯವರು ಎಲ್ಲ ಲೆಕ್ಕಗಳನ್ನು ನೋಡಿ ಅದನ್ನು ಮುಂದಿಟ್ಟುಕೊಂಡು ಅನ್ನಭಾಗ್ಯ ಯೋಜನೆಯ 1 ತಿಂಗಳ ಹಣ ಕೂಡ ಬಾಕಿ ಉಂಟು. ಆ ಹಣವನ್ನು ಏನು ಮಾಡಿದ್ದಾರೆ ಅಂತ ಹೇಳಿ ಕೂಡ ಪ್ರತಿಭಟನೆಯಲ್ಲಿ ಕೇಳುವಂತಹ ಎಲ್ಲ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ.
ಒಂದು ತಿಂಗಳ ಅನ್ನಭಾಗ್ಯ ಹಣದ ಅಮೌಂಟನ್ನು ಕೂಡ ಸದನದಲ್ಲಿ KH ಮುನಿಯಪ್ಪರವರಿಗೆ ಕ್ವಶನ್ ಮಾಡಿದ್ದಾರೆ. ಅವರು ಕೂಡ ಅದನ್ನು ಒಪ್ಪಿಕೊಂಡಿದ್ದಾರೆ. ಒಂದು ತಿಂಗಳ ಹಣ ಬಾಕಿ ಇದೆ ಅಂತ ಹೇಳಿ. ಅಂದರೆ ಜನವರಿಯಿಂದ ಅವರು ಚೇಂಜ್ ಮಾಡಿದ್ರು. ಯಾಕೆಂತ ಹೇಳಿದರೆ 5 kg ಅಕ್ಕಿ ಕೇಂದ್ರ ಸರ್ಕಾರದಿಂದ, 5 kg ಅಕ್ಕಿ ರಾಜ್ಯ ಸರ್ಕಾರದಿಂದ ಅಂತ ಹೇಳಿ ಕೊಡ್ತಾ ಇದ್ರು. ಅದರಲ್ಲಿ ಅವರು 5 kg ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರುವಂತಹ ಹಣವನ್ನು ಮಾತ್ರ ಅಕ್ಕಿಯನ್ನು ಮಾತ್ರ ಕೊಡ್ತಾ ಇತ್ತು. ರಾಜ್ಯ ಸರ್ಕಾರದ 5 kg ಅಕ್ಕಿಯ ಬದಲಾಗಿ ಒಂದು ವ್ಯಕ್ತಿಗೆ 170 ರೂಪಾಯಿ ಅಂತ ಕೊಡ್ತಾ ಇದ್ರು. ಅದು ಒಂದು ತಿಂಗಳು ಇನ್ನೂ ಕೂಡ ಪೆಂಡಿಂಗ್ ಇದೆ. ಅದನ್ನು ಕೂಡ ಅವರು ಹಾಕ್ತೇವೆ ಅಂತ ಹೇಳಿದ್ದಾರೆ. ಅದನ್ನು ಆಹಾರ ಇಲಾಖೆಯ ಸಚಿವರಾದಂತಹ KH ಮುನಿಯಪ್ಪ ಸರ್ ಅವರು ಕೂಡ ಒಂದು ತಿಂಗಳ ದುಡ್ಡು ಇನ್ನೂ ಕೂಡ ನಾವು ಕೊಡ್ಲಿಕ್ಕೆ ಬಾಕಿ ಇದೆ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಅದು ಆದಷ್ಟು ಬೇಗ ಅಕೌಂಟಿಗೆ ಬರುವಂತಹ ಎಲ್ಲಾ ವ್ಯವಸ್ಥೆಗಳನ್ನು ಆಹಾರ ಇಲಾಖೆ ಮಾಡಬೇಕಾಗುತ್ತೆ. ಅದು ಕೂಡ ಬರುವಂತಹ ಚಾನ್ಸ್ ಉಂಟು. ಅಂದ್ರೆ ಯಾವಾಗಂತ ಹೇಳಿ ಇಲ್ಲಿ ಕೂಡ ಹೇಳಿಲ್ಲ, ಆದ್ರೂ ಕೂಡ ಒಂದು ತಿಂಗಳದು ಬಾಕಿ ಇದೆ ಅಂತ ಹೇಳಿ ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಇವತ್ತಿನ ಅಪ್ಡೇಟ್ಸ್ ಇಷ್ಟೇ ಇರುವಂತದ್ದು. ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಅದೇ ರೀತಿ ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.